ನೋಡಿ ಕ್ವಶನ್ನು, ಎ ಸರ್ವೆ ಆಫ್ 320 ಫ್ಯಾಮಿಲೀಸ್ with 5 children each revealed the following distribution: number of boys 5, 4, 3, 2, 1, 0, number of girls 0, 1, 2, 3, 4, 5, number of families 14, 56, 110, 88, 40, 12. Is the result consistent with the hypothesis that male and female births are equally probable at 5% level of significance? ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಈಗ ನೋಡಿ, ಎ ಸರ್ವೆ ಆಫ್ 320 ಫ್ಯಾಮ್ಲೀಸ್, ಇಲ್ಲಿ ಕ್ಯಾಪಿಟಲ್ ಎನ್ ಬಂದು 320 ಅಂದರೆ ಟೋಟಲ್ ಫ್ಯಾಮ್ಲೀಸ್ ಬಂದು ಕ್ಯಾಪಿಟಲ್ ಎನ್. ಎಷ್ಟು ಫ್ಯಾಮ್ಲೀಸ್ ಇದೆ? 320. ಪ್ರತಿಯೊಂದು ಫ್ಯಾಮ್ಲಿಲೂ 5 ಚಿಲ್ಡ್ರನ್ ಇದ್ದಾರೆ. ಇಲ್ಲಿ 5 ಚಿಲ್ಡ್ರನ್ ಬಂದು ಸ್ಮಾಲ್ ಎನ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ 14 ಫ್ಯಾಮ್ಲೀಸಲ್ಲಿ 5 ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಯಾರೂ ಇಲ್ಲ. ಈಗ 14 ಫ್ಯಾಮ್ಲೀಸ್ ಇದ್ದಾರಲ್ವಾ, ಅದರಲ್ಲಿ 5 ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಯಾರೂ ಇಲ್ಲ. 56 ಫ್ಯಾಮ್ಲಿಲಿ 4 ಬಾಯ್ಸ್ ಇದ್ದಾರೆ, ಒಬ್ಬರು ಗರ್ಲ್ ಇದ್ದಾರೆ. 110 ಫ್ಯಾಮ್ಲೀಸಲ್ಲಿ 3 ಬಾಯ್ಸ್ ಇದ್ದಾರೆ, 2 ಗರ್ಲ್ಸ್ ಇದ್ದಾರೆ. 88 ಫ್ಯಾಮ್ಲೀಸಲ್ಲಿ 2 ಬಾಯ್ಸು 3 ಗರ್ಲ್ಸು. 45 ಫ್ಯಾಮ್ಲೀಲಿ 1 ಬಾಯ್ ಇದ್ದಾರೆ, 4 ಗರ್ಲ್ಸ್ ಇದ್ದಾರೆ. 12 ಫ್ಯಾಮ್ಲೀಸಲ್ಲಿ 0 ಬಾಯ್ ಇದ್ದಾರೆ, ಅಂದರೆ ಬಾಯ್ ಯಾರೂ ಇಲ್ಲ, 5 ಗರ್ಲ್ಸ್ ಇದ್ದಾರೆ ಅಂತ. ಇದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ನಾವೀಗ ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ ಫೈಂಡ್ ಮಾಡೋದು ಯಾವ ಥರ ಅಂದರೆ, P = 1/2 ತೊಗೊಂಡು ನಾವು ಇ ಐನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಆ ಇ ಐನ ಯಾವುದಕ್ಕೆ ಕಂಪೇರ್ ಮಾಡಬೇಕು? ಓ ಐಗೆ ಕಂಪೇರ್ ಮಾಡಬೇಕು. ಅದರಿಂದ ಚಿ ಸ್ಕ್ವೇರ್ನ ಕಂಪೇರ್ ಮಾಡೋದು ಯಾವ ಥರ ಅಂದರೆ, ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಆ ಚಿ ಸ್ಕ್ವೇರು ಟೇಬಲಿಂದ ಬರೋ ಚಿ ಸ್ಕ್ವೇರ್ ವ್ಯಾಲ್ಯೂಯಿಂದ ಕಡಿಮೆ ಬಂದರೆ ಹೈಪಾಥಿಸಸ್ ಅಕ್ಸೆಪ್ಟೆಡು, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಬರ್ಸ್ ಆರ್ ಈಕ್ವಲ್ ಬಂದು ಹೈಪಾಥಿಸಸ್ ಇದೆಯಲ್ಲ ಅದು ಅಕ್ಸೆಪ್ಟೆಡು, ಇಲ್ಲಾಂದರೆ ರಿಜೆಕ್ಟೆಡ್. ಗೊತ್ತಾಗ್ತಿದೆಯಲ್ವಾ? ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಕ್ಯಾಪಿಟಲ್ ಎನ್ ಎಷ್ಟು? 320. ಸ್ಮಾಲ್ ಎನ್ ಎಷ್ಟು? 5. ಪಿ ಏನು? 1/2. ಇಲ್ಲಿ ನೋಡಿ, ಪಿ ಬಂದು ಬಾರ್ನ್ ಚೈಲ್ಡು ಮೇಲಾದರೂ ತೊಗೋಬೋದು, ಫೀಮೇಲ್ ಆದರೂ ತೊಗೋಬೋದು. ಇಲ್ಲಿ ನಾನು ಫೀಮೇಲ್ ತೊಗೋತೀನಿ. ರೀಸನ್ ಏನಕ್ಕೆ ಅಂದರೆ, ಇಲ್ಲಿ 0 ಸ್ಟಾರ್ಟ್ ಆಗಿದೆ. ಇದು ನೋಡಿ, ಕಂಪೇರ್ ಮಾಡಿದಾಗ ಇ ಐನ F(0) ಫೈಂಡ್ ಮಾಡಿದಾಗ ಇದಕ್ಕೆ ಕಂಪೇರ್ ಮಾಡ್ಬೋದು. ಅದೇ ಮೇಲ್ದು ತೊಗೊಂಡ್ರೆ ನಾನು ಏನಾಗುತ್ತೆ, ಅದು F(5) = 14, ಅಂದರೆ F(5)ನ 14ಗೆ ಕಂಪೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಈ ಥರ ಯಾವಾಗಲೂ 1 ಕೊಟ್ಟಿರ್ತಾರೆ, 0, 1, 2, 3, 4, 5 ಇದು ಕೊಟ್ಟಿರಲ್ಲ. ಇಲ್ಲಿ 2 ಕೊಟ್ಟವ್ರೆ, ನಂಬರ್ ಆಫ್ ಬಾಯ್ಸು ಕೊಟ್ಟವ್ರೆ, ನಂಬರ್ ಆಫ್ ಗರ್ಲ್ಸು ಕೊಟ್ಟವ್ರೆ. ಈಗ ನೋಡಿ, 5 ಚಿಲ್ಡ್ರನ್ ಇದ್ದರೆ 5 ಬಾಯ್ಸ್ ಇದ್ದರೆ 0 ಗರ್ಲೇ ತಾನೆ, 4 ಬಾಯ್ಸ್ ಇದ್ದರೆ 1 ಗರ್ಲೇ ತಾನೆ. ಇದು ಆ್ಯಕ್ಚುಲಾಗಿ ಸುಮ್ಮನೆ ಕನ್ಫ್ಯೂಷನ್ ಮಾಡೋಕ್ಕೆ ನಿಮಗೆ ಕೊಟ್ಟಿರೋದು. ಅರ್ಥ ಆಗ್ತಿದೆಯಲ್ವಾ? ಇದು ಯಾವುದಾದ್ರಲ್ಲಿ ಒಂದು ಡೇಟಾ ಕೊಡ್ತಾರೆ ಅವರು. ಈ ಥರ 2 ಡೇಟಾ ಕೊಟ್ಟರೆ ನಂಬರ್ ನೋಡಿ, 0, 1, 2, 3, 4, 5 ಆರ್ಡ್ರ್ ಯಾವುದಿರುತ್ತೆ ಅದಕ್ಕೆ ಈಕ್ವಲ್ ಪ್ರಾಬಿಲಿಟಿ ಕೊಟ್ಟರೆ ಅದಕ್ಕೆ ಗರ್ಲ್ಗೆ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಯಾವುದಕ್ಕೆ ಇರುತ್ತೆ ಅದಕ್ಕೆ ತೊಗೊಳ್ಳಿ. ಅಂದರೆ ಪ್ರಾಬಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಫೀಮೇಲ್. ಅರ್ಥ ಆಗ್ತಿದೆಯಲ್ವಾ? ನೀಟಾಗಿ ಬರೀತೀನಿ. ಪ್ರಾಬಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಫೀಮೇಲ್. ಈಗ ಕ್ಯೂನ ಫೈಂಡ್ ಮಾಡ್ಕೊಳ್ಳಿ. ಕ್ಯೂ ಅಂದರೆ 1 - P, ದಟ್ ಈಸ್ 1 - 1/2. 1 - 1/2 ಅಂದರೆ 1/2. ಈಗ P(x)ಗೆ ಫಾರ್ಮುಲಾ ಬಂದು NCx P(x) Q(n - x). ಈಗ ನೋಡಿ, P(x) ಅಂದರೆ n ಎಷ್ಟು? 5cx. P ಅಂದ್ರೇನು? 1/2 x. Q ಅಂದರೆ 1/2 5 - x. ನೋಡಿ, ಇಲ್ಲಿ ಬೇಸ್ ಸೇಮ್ ಇದ್ದರೆ ಪವರ್ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. P(x) ಬಂದು 5cx 1/2 x + 5 - x. ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. P(x) = 5cx 1/2 x + 5 - x. ನೋಡಿ, x ಕ್ಯಾನ್ಸಲ್ಲು. ಇದು ಹೆಂಗೆ ಬಂತು ಹೇಳಿ? ಇಲ್ಲಿ ಬೇಸ್ ಸೇಮ್ ಇದೆ. A(m) × A(n) ಇದ್ದರೆ A(m + n) ಇದ್ದಂಗೆ. 5cx 1/2 5 ಆಯಿತು. ಈಗ F(x)ನ ಫೈಂಡ್ ಮಾಡಬೇಕು. F(x)ಗೆ ಫಾರ್ಮುಲಾ ಕ್ಯಾಪಿಟಲ್ N × P(x). ಕ್ಯಾಪಿಟಲ್ N ಎಷ್ಟು? 320 × P(x) ಅಂದರೆ 5cx 1/2 5. ಇದನ್ನ ಕ್ಯಾಲ್ಸಿಲಿ ಮಾಡ್ಕೊಳ್ಳಿ. 320 × 1/2 5 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ ಕ್ಯಾಲ್ಸಿಲಿ ಹೆಂಗೆ ಮಾಡೋದು ತೋರಿಸ್ತೀನಿ. ಏನು 320
ಇಂಟು 1/2 ಬ್ರಾಕೆಟ್ ಓಪನ್ ಕ್ಲೋಸ್ ಪವರ್ 5. ಆನ್ಸರ್ ಏನು 10. ಅರ್ಥ ಆಗ್ತಿದೆಯಲ್ವಾ? 10 5 CX ಆಗುತ್ತೆ. 10 5 CX ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇದು ಬಂದು f(x) ಅರ್ಥ ಆಗ್ತಿದೆಯಲ್ವಾ? ನಮಗೆ ಬೇಕಾಗಿರೋದೇನು f(0), f(1) ಅದೆಲ್ಲ ಫೈಂಡ್ ಮಾಡೋಣ. ಈಗ ನೋಡಿ ಫಸ್ಟ್ f(0)ನ ಫೈಂಡ್ ಮಾಡೋಣ. f(0) ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ 0 ಆಗಬೇಕು. 10 × 5C 0. f(1) ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ 1 ಆಗಬೇಕು. 10 × 5C 1. f(2) ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ 2 ಆಗಬೇಕು. 10 × 5C 2. f(3) ಅಂದರೆ ಎಕ್ಸಾಕ್ಟ್ದಲ್ಲಿ 3 ಆಗಬೇಕು. 10 × 5C 3. f(4) ಅಂದರೆ ಎಕ್ಸಾಕ್ಟ್ದಲ್ಲಿ 4 ಆಗಬೇಕು. 10 × 5C 4. f(5) ಅಂದರೆ ಏನು? 10 × 5C 5. ಈಗ ಕ್ಯಾಲ್ಸಿಲಿ 10 × 5CX ಅಂತ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೋತೀರಾ? 10 × 5CX. ನೋಡಿ ಹೆಂಗೆ ಟೈಪ್ ಮಾಡೋದು? 10 ಆಮೇಲೆ ಇಂಟು 5 ಶಿಫ್ಟು ಡಿವೈಡ್ ಹೊಡೀರಿ ಸಿಗೆ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೀರಿ ಎಕ್ಸ್ಗೆ. ಕ್ಯಾಲ್ಕುಲೇಟ್ 0 ಕೊಡಿ, ಆನ್ಸರ್ 10. 1 ಕೊಡಿ 50, 2 ಕೊಡಿ 100, 3 ಕೊಡಿ 100, 4 ಕೊಡಿ 50, 5 ಕೊಡಿ 10. ಇದು ಬರೆದ್ಬಿಡೋಣ ಈಗ. ಅಂದರೆ 0ಗೆ 10, ಇದಕ್ಕೆ 50, 100, 100, 50, 10. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ವಿ ಹ್ಯಾವ್ OI ಮತ್ತು EI. OI ಅಂದರೆ ಅಬ್ಸರ್ವ್ಡ್. ನೋಡಿ ಅಬ್ಸರ್ವ್ಡ್ ಎಷ್ಟು? ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಮಾತ್ರ ಬರ್ಕೊಳ್ಳಿ. ಹೇಳಿ 14, 56, 110, 88, 40, 12. ಎಕ್ಸ್ಪೆಕ್ಟೆಡ್ ಎಷ್ಟು? 10, 50, 100, 100, 50, 10. ಈಗ ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಚಿ ಸ್ಕ್ವೇರ್ದು ಫಾರ್ಮುಲಾ ಏನು? ಸಮೇಷನ್ ಆಫ್ OI - EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಈಗ ಚಿ ಸ್ಕ್ವೇರ್ ವ್ಯಾಲ್ಯೂ ನೋಡಿ, OI ಅಂದರೆ 14 - 10 ಹೋಲ್ ಸ್ಕ್ವೇರ್ ಬೈ 10. 14 - 10 ಹೋಲ್ ಸ್ಕ್ವೇರ್ ಬೈ 10 ಪ್ಲಸ್ 56 - 50 ಹೋಲ್ ಸ್ಕ್ವೇರ್ ಬೈ 50. 56 - 50 ಹೋಲ್ ಸ್ಕ್ವೇರ್ ಬೈ 50 ಪ್ಲಸ್ 110 - 100 ಹೋಲ್ ಸ್ಕ್ವೇರ್ ಬೈ 100. 110 - 100 ಹೋಲ್ ಸ್ಕ್ವೇರ್ ಬೈ 100 ಪ್ಲಸ್ ಈಗ ಅದೇ ಥರ ಏನು ಮಾಡಬೇಕು? 88 - 100 ಹೋಲ್ ಸ್ಕ್ವೇರ್ ಬೈ 100. 88 - 100 ಹೋಲ್ ಸ್ಕ್ವೇರ್ ಬೈ 100 ಪ್ಲಸ್ 40 - 50 ಹೋಲ್ ಸ್ಕ್ವೇರ್ ಬೈ 50. 40 - 50 ಹೋಲ್ ಸ್ಕ್ವೇರ್ ಬೈ 50. 12 - 10 ಹೋಲ್ ಸ್ಕ್ವೇರ್ ಬೈ 10. 12 - 10 ಹೋಲ್ ಸ್ಕ್ವೇರ್ ಬೈ 10. ಈ ಚಿ ಸ್ಕ್ವೇರ್ನ ಫೈಂಡ್ ಮಾಡ್ಕೊಳ್ಳಿ. 14 - 10 ಹೋಲ್ ಸ್ಕ್ವೇರ್ ಬೈ 10 ಮಾಡಿ ಫಸ್ಟು. ನೋಡಿ ಬ್ರಾಕೆಟ್ ಓಪನ್ 14 - 10 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 10 ಪ್ಲಸ್ 56 - 50 ಹೋಲ್ ಸ್ಕ್ವೇರ್ ಬೈ 50 ಪ್ಲಸ್ 110 - 100 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 100 ಪ್ಲಸ್ 88 - 100 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಪ್ಲಸ್ 40 - 50 ಹೋಲ್ ಸ್ಕ್ವೇರ್ ಬೈ 50 ಪ್ಲಸ್ 12 - 10 ಹೋಲ್ ಸ್ಕ್ವೇರ್ ಬೈ 10. ಆನ್ಸರ್ ಏನು? 7.16. ಈಗ ನೋಡಿ ಆನ್ಸರ್ ಚಿ ಸ್ಕ್ವೇರ್ದು 7.16 ಬಂದಿದೆ. ಈ 7.16 ಏನು ಆನ್ಸರ್ ಇದೆ, ಇದನ್ನ ಚಿ ಸ್ಕ್ವೇರ್ ಯಾವ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು ಅದನ್ನ ಚೆಕ್ ಮಾಡೋದು ಯಾವ ಥರ ಅಂದರೆ ಟೇಬಲ್ ನೋಡಬೇಕು. ಇಲ್ಲಿ ನೋಡಿ ಅಬ್ಸರ್ವ್, ಇಲ್ಲಿ ನೋಡಿ 1 2 3 4 5 6 ಫ್ರೀಕ್ವೆನ್ಸೀಸ್ ಇದೆ. ಗೊತ್ತಾಗ್ತಿದೆಯಲ್ವಾ?
ಈಗ ನೋಡಿ ಆರಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ 5. ಇಲ್ಲಿ ಈ ಥರ ಬರ್ಕೊಳ್ಳಿ, ಚಿ ಸ್ಕ್ವೇರ್ 0.05 ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ 5 ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಇದು ಯಾವಾಗಲೂ ಚಿ ಸ್ಕ್ವೇರ್ ರೈಟಲ್ಲಿ ಟೆಸ್ಟ್ ಇರುತ್ತೆ, ಗೊತ್ತಾಗ್ತಿದೆಯಲ್ಲ, ಎಲ್ಲ ಪಾಸಿಟಿವ್ ಇರೋದ್ರಿಂದ ವ್ಯಾಲ್ಯೂಸು. ಚಿ ಸ್ಕ್ವೇರ್ ಈ ಟೇಬಲ್ ಮಾತ್ರ ನೋಡಬೇಕು, ಇದೇ ಬರೋದು ಆ್ಯಕ್ಚುಲಾಗಿ, ಇದಕ್ಕೆ ಬೇರೆ ಬೇರೆ ಬರಲ್ಲ. ಇಲ್ಲಿ 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಇಲ್ಲಿ ನೋಡಿ 0.05 ನೋಡಿ 11.070 1 2 3 4 5 ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಇದು, 4 ಅಂದರೆ ಇದು, 3 ಅಂದರೆ ಇದು, 2 ಅಂದರೆ ಇದು 1 ಅಂದರೆ ಏನು 11.070 ಫ್ರಮ್ ಟೇಬಲ್ ಅಂತ ಬರ್ಕೊಳ್ಳಿ. ಫ್ರಮ್ ಟೇಬಲ್ ಚಿ ಸ್ಕ್ವೇರ್ 0.05 ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ 11.07. ಇದು ನೋಡಿ, ಇದು ಇದಕ್ಕಿಂತ ಕಡಿಮೆ ಇದೆಯಲ್ವಾ, ಅದಕ್ಕೆ ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು 7.16 ಈಸ್ ಲೆಸ್ ದ್ಯಾನ್ ದ ಚಿ ಸ್ಕ್ವೇರ್ 0.0. ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ದಸ್ ದೇರ್ಫೋರ್ ದ ಹೈಪಾಥಿಸಸ್ ಎಕ್ಸೆಪ್ಟೆಡ್ ಅಂತ ಹೇಳಿ. ದೇರ್ಫೋರ್ ದ ಹೈಪಾಥಿಸಸ್ ಈಸ್ accepted at ಅಥವಾ ಕ್ಯಾನ್ ಬಿ accepted ಅಂತ ಹೇಳಿ, ಕ್ಯಾನ್ ಬಿ accepted at 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ದಸ್ ಹೇಳಿ ಅಂದರೆ ಈ ಹೈಪಾಥಿಸಸ್ ಏನಿಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಬರ್ಸ್ ಆರ್ ಈಕ್ವಲ್ ಅಂತ ಲಾಸ್ಟಲ್ಲಿ ಕನ್ಕ್ಲೂಷನ್ ಬೇಕಾದರೆ ಹೇಳ್ಬೋದು. ನೀವು ಏನಂತ ಹೇಳ್ಬೋದು, both the male and female births are equal. Births are equal. ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 324 ಫ್ಯಾಮ್ಲಿದು ಸರ್ವೆ ಮಾಡಿದ್ದಾರೆ. ಪ್ರತಿ ಒಂದು ಫ್ಯಾಮ್ಲಿಲಿ 5 ಚಿಲ್ಡ್ರನ್ ಇರೋ ಫ್ಯಾಮ್ಲಿನೇ ತೊಗೊಂಡು ಸರ್ವೆ ಮಾಡಿದ್ದಾರೆ. ಆವಾಗ 5 ಬಾಯ್ಸು 0 ಗರ್ಲಿರೋದು 14 ಬಂದಿದೆ, 4 ಬಾಯ್ಸ್ 1 ಗರ್ಲಿರೋದು 56 ಬಂದಿದೆ, ಈ ಥರ ಬಂದಿದೆ. ಇದರಲ್ಲಿ ಇದು ಸುಮ್ಮನೆ ಡೇಟಾನ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ ಎಫ್ ಆಫ್ನ ಫೈಂಡ್ ಮಾಡೋಕ್ಕೆ. ಯಾವುದು ನಂಬರ್ ಆಫ್ ಗರ್ಲ್ಸ್ನ. ಈಗ ಪಿ ತೊಗೊಂಡಾಗ ಗರ್ಲ್ಸ್ ರಿಲೇಟೆಡ್ ಪ್ರಾಬಬಿಲಿಟಿ ಅಂತ ಹೇಳಿ. ಪಿ ಅಂದರೆ ಪ್ರಾಬಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಫೀಮೇಲ್. ಅರ್ಥ ಆಗ್ತಿದೆಯಲ್ವಾ. ಎನ್ ಎಷ್ಟು 320 N5. ಕ್ಯೂ ಫೈಂಡ್ ಮಾಡಿ. ಪಿ ಆಫ್ ಎಕ್ಸ್ಗೆ NCX P ಪವರ್ X Q ಪವರ್ N-X ಫಾರ್ಮುಲಾ. ಪಿ ಆಫ್ ಎಕ್ಸ್ ಅಂದರೆ 5CX 1/2 ಪವರ್ X 1/2 ಪವರ್ 5 ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡಿದ್ರೆ 5CX 1/2 ಪವರ್ 5 ಆಗುತ್ತೆ. ಎಫ್ ಆಫ್ ಎಕ್ಸ್ ಅಂದರೆ ಕ್ಯಾಪಿಟಲ್ ಎನ್, ಪಿ ಆಫ್ ಎಕ್ಸ್ ಕ್ಯಾಪಿಟಲ್ ಎನ್ ಅಂದರೆ 320, ಪಿ ಆಫ್ ಎಕ್ಸ್ ಅಂದರೆ 5CX 1/2 ಪವರ್ 5. 320 ಇಂಟು 1/2 ಪವರ್ 5 ಮಾಡಿದ್ರೆ 10 ಬರುತ್ತೆ. ಎಫ್ ಆಫ್ 0 ಅಂದರೆ 10/5C0, ಎಫ್ ಆಫ್ 1 ಅಂದರೆ 10C5/1, ಎಫ್ ಆಫ್ 2 ಅಂದರೆ ಅದೇ ಥರ ಮಾಡಿ ಡೇಟಾ ಎಕ್ಸ್ಪೆಕ್ಟೆಡ್ ಸಿಗುತ್ತೆ. ಅಬ್ಸರ್ವ್ಡ್ ಮತ್ತು ಎಕ್ಸ್ಪೆಕ್ಟೆಡ್ ಬರ್ಕೊಂಡು ಚಿ ಸ್ಕ್ವೇರ್ ಫಾರ್ಮುಲಾ OI ಮೈನಸ್ EI ಹೋಲ್ ಸ್ಕ್ವೇರ್ ಬೈ EIಗೆ ಅಪ್ಲೈ ಮಾಡಿ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಆನ್ಸರ್ ಬರುತ್ತೆ. ಈ ಆನ್ಸರು ಟೇಬಲ್ ವ್ಯಾಲ್ಯೂ ನೋಡೋದು ಹೇಳಿದ್ದೀನಿ ನಿಮಗೆ. 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 11.07. ಈ ಆನ್ಸರ್ ಇದಕ್ಕೆ ಕಡಿಮೆ ಇರೋದ್ರಿಂದ ಹೈಪಾಥಿಸಸ್ ಅಕ್ಸೆಪ್ಟೆಡು. ದಸ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಬರ್ಸ್ ಆರ್ ಈಕ್ವಲ್ ಅಂತ ಹೇಳ್ಬಿಟ್ರೆ ಸಾಕು. ಜ್ಞಾಪಕ ಇಟ್ಕೊಳ್ಳಿ, ಚಿ ಸ್ಕ್ವೇರ್ ಯೂಸ್ ಮಾಡೋದು ಫ್ರೀಕ್ವೆನ್ಸಿಗಳನ್ನ ಕಂಪೇರ್ ಮಾಡೋಕ್ಕೆ. 4th ಮಾಡ್ಯೂಲಲ್ಲಿ ನಿಮಗೆ ಫ್ರೀಕ್ವೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ ಬಂದರೆ ಅದು ಚಿ ಸ್ಕ್ವೇರ್ ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು.